ನಮಸ್ತೆ ನನ್ನ ಎಲ್ಲ ಸ್ನೇಹಿತರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಖಂಡಿತವಾಗ್ಲೂ ಅಮ್ಮನವರ ಆಶೀರ್ವಾದದಿಂದ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮಸ್ಫೂರ್ತಿ ವಿತ್ ದೈವ. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮರೀದಿರಾ ಆಲ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನನ್ನ ಯಾವುದೇ ಹೊಸ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಇವತ್ತು ಯಾವ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದರೆ, ಬೇಸಿಕ್ ಸ್ಕಿಲ್ಸ್ ಇನ್ ಲೈಫ್. ನಾವು ನಮ್ಮನ್ನು ಗೆಲ್ಲೋದಕ್ಕೆ ಹಾಗೂ ಪ್ರಪಂಚನ ಗೆಲ್ಲೋದಕ್ಕೆ ನಮಗೆ ಬೇಕಾಗಿರೋ ಕೆಲವೊಂದು ಲೈಫ್ ಬೇಸಿಕ್ ಸ್ಕಿಲ್ಸ್ಗಳ ಬಗ್ಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ. ಯಾವುದು ಅಂತನಾ? ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಸ್ಪೆಷಲಿ ಈ ಒಂದು ಬೇಸಿಕ್ ಸ್ಕಿಲ್ಸ್ ಬರೀ ಹೆಣ್ಮಕ್ಳಿಗೆ, ಬರೀ ಗಂಡ್ಮಕ್ಳಿಗೆ, ಬರೀ ಸ್ಟೂಡೆಂಟ್ಸ್ಗೆ, ಬರೀ ಮಕ್ಕಳಿಗೆ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಯಾಕಂದರೆ ನಾವು ಜೀವನ ಗೆಲ್ಲಬೇಕಂದ್ರೆ ಮುಖ್ಯವಾಗಿ ನಮ್ಮನ್ನು ನಾವು ಗೆಲ್ಲಬೇಕು. ಸೊ ಹಾಗಾಗಿ ಈ ಒಂದು ನಾನು ಹೇಳ್ತಿರೋವಂಥ ಟಿಪ್ಸ್ ಎಲ್ಲರಿಗೂ ಅಪ್ಲಿಕಬಲ್ ಆಗುತ್ತೆ. ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಡ್ರೆಸ್ ವೆಲ್. ಬೇರೆಯವ್ರಿಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕಿಂತ ನಮಗೆ ನಾವು ಫಸ್ಟು ಚೆನ್ನಾಗಿ ಕಾಣಿಸ್ಬೇಕು. ಅದನ್ನು ನಮಗೆ ನಾವು ಯಾವತ್ತೂ ಚೆನ್ನಾಗಿ ಕಾಣಿಸ್ತೀವಿ, ಅಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ವ್ಯಕ್ತಿಗೆ ತನ್ನ ಮೇಲೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ, ಡೆಫಿನೆಟ್ಲಿ ಅವನು ಎಲ್ಲಿ ಬೇಕಾದರೂ ಗೆಲ್ತಾನೆ. ಸೊ ಹಾಗಾಗಿ ಯಾರೇ ಆದರೂ ಅಷ್ಟೇ, ಪ್ಲೀಸ್ ಡ್ರೆಸ್ ವೆಲ್. ಫಸ್ಟು ನಿಮಗೋಸ್ಕರ ನೀವು ಚೆನ್ನಾಗಿ ಕಾಣಿ, ಅದಾದಮೇಲೆ ಎಲ್ಲರಿಗೋಸ್ಕರನೂ ಚೆನ್ನಾಗಿ ಕಾಣೋದಕ್ಕೆ ಡ್ರೆಸ್ ಮಾಡ್ಕೊಳ್ಳೋದು. ಎರಡನೇದು, ಸ್ಪೀಕ್ ಕ್ಲಿಯರ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ. ನೀವು ಏನು ಮಾತಾಡ್ತೀರಾ, ಏನು ಹೇಳಬೇಕು, ನಿಮಗೆ ಮುಖ್ಯವಾಗಿ ಅದಕ್ಕೆ ಕ್ಲಾರಿಟಿ ಇರಲಿ. ಯಾಕಂದರೆ ಎದುರುಗಡೆ ಇರೋ ವ್ಯಕ್ತಿ ಅವರು ತುಂಬ ಟೈಮ್ನ ನಮ್ಮ ಒಂದು ಕನ್ಫ್ಯೂಷನ್ಸ್ಗೆ ಕೊಡೋದಿಲ್ಲ. ಹಾಗಾಗಿ ನೀವೇನು ಮಾತಾಡ್ತೀರಾ, ಸೊ ಪ್ಲೀಸ್ ಬಿ ಕ್ಲಿಯರ್ ಆ್ಯಂಡ್ ಕಾನ್ಫಿಡೆಂಟ್. ಆ್ಯಂಡ್ ಥರ್ಡ್ ಥಿಂಗ್, ರೆಸ್ಪೆಕ್ಟ್. ಅಫ್ಕೋರ್ಸ್ ನಮ್ಮನ್ನು ನಾವು ಕೂಡ ರೆಸ್ಪೆಕ್ಟ್ ಮಾಡಬೇಕು, ಹಾಗೆ ನಮ್ಮ ಜೊತೆ ಇರೋರಿಗೆ, ನಮ್ಮ ಎದುರುಗಡೆ ಇರೋ ವ್ಯಕ್ತಿಗೆ ಕೂಡ ಅಷ್ಟೇ ರೆಸ್ಪೆಕ್ಟ್ನ ಕೊಡಬೇಕು. ಆ್ಯಂಡ್ ಪ್ಲೀಸ್ ಬೇರೆಯವ್ರ ಮುಂದೆ ನಿಂತಾಗ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಯಾವತ್ತೂ ಕೂಡ ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಸೆಲ್ಫ್ ರೆಸ್ಪೆಕ್ಟ್ ಮ್ಯಾಟರ್ಸ್ ಡೆಫಿನೆಟ್ಲಿ ಮೋರ್. ಆ್ಯಂಡ್ ಸೋ ಇಂಪಾರ್ಟೆಂಟ್ಲಿ, ಸ್ಮೈಲ್. ಎಸ್, ಹುಟ್ಟಿದಾಗಲಿಂದನೇ ಬರುವಂಥ ಒಂದು ದೊಡ್ಡ ಆಸ್ತಿ ನಗು. ಆ ನಗು ಯಾವತ್ತೂ ನಿಮ್ಮ ಮುಖದ ಮೇಲೆ ಇರಲಿ. ಎಂಥ ಸಂದರ್ಭದಲ್ಲೂ ಕೂಡ, ಸಂತೋಷ ಆದಾಗ, ದುಃಖ ಆದಾಗ, ಗೆದ್ದಾಗ, ಸೋತಾಗ, ಪಡ್ಕೊಂಡಾಗ, ಕಳ್ಕೊಂಡಾಗ, ಹೀಗೆ ಜೀವನದ ಯಾವುದೇ ಭಾಗದಲ್ಲಿ ನಿಮ್ಮ ಮುಖದ ಮೇಲಿರೋ ನಗು ಯಾವತ್ತೂ ಮಾಸದೇ ಇರಲಿ. ಅ ಸ್ಮೈಲ್ ವಿತೌಟ್ ಎ ಡೇ ಇಸ್ ವೇಸ್ಟೆಡ್, ರೈಟ್? ಸೊ ಹೇಗಿರಬೇಕು ನಗು ಅಂದರೆ ನಮ್ಮ ಎದುರುಗಡೆ ಇರೋ ಶತ್ರು ಕೂಡ ಹೊಟ್ಟೆ ಕಿಚ್ಚು ಪಟ್ಕೋಬೇಕು ನಮ್ಮ ನಗು ನೋಡಿ, ಅಷ್ಟು ಚೆನ್ನಾಗಿ ನಾವು ನಗ್ತಾ ಇರಬೇಕು. ಎಸ್, please start your day with a beautiful smile and please end your day with beautiful smile. ಯಾಕೆ ಅಂದರೆ ಭಗವಂತ ನಮ್ಮನ್ನು ಇನ್ನೂ ಬದುಕಕ್ಕೆ ಬಿಟ್ಟಿದ್ದಾರೆ. ಈ ಮೂಮೆಂಟಲ್ಲಿ ನಾವಿನ್ನೂ ಬದುಕಿದ್ದೀವಿ, ಮಾತಾಡ್ತಿದ್ದೀವಿ ಅಂತ ಅಂದರೆ ನಿನ್ನ ಲೈಫ್ ಪರ್ಪಸ್ ಇನ್ನೂ ಏನೋ ಇದೆ. ಪ್ರಪಂಚದಲ್ಲಿ ಸುತ್ತ ಏನೆಲ್ಲ ಆಗ್ತಾಯಿದೆ, ಬಟ್ ದೇವ್ರು ನಮ್ಮನ್ನೇನೋ ಎಷ್ಟು ಸೇಫಾಗಿಟ್ಟಿದ್ದಾರೆ, ರೈಟ್? ಸೊ ಅದಕ್ಕೆ ಯಾವಾಗೂ ನಗ್ತಾ ಏನನ್ನೇ ಆದರೂ ಸ್ವೀಕರಿಸೋದನ್ನು ತಗೊಳ್ಳಿ. ಅಕ್ಸೆಪ್ಟ್ ಸಿಚುಯೇಷನ್ಸ್, ವೆರಿ ಇಂಪಾರ್ಟೆಂಟ್ಲಿ. ಅಕ್ಸೆಪ್ಟ್ ಸಿಚುಯೇಷನ್. ಸಾಮಾನ್ಯವಾಗಿ ಹ್ಯೂಮನ್ ಬೀಯಿಂಗ್ಸ್ ಆಗಿರೋ ನಾವು ಯಾವಾಗಲೂ ಪಾಸಿಟಿವ್, ದಿ ಬೆಸ್ಟ್ ಸಿಚುಯೇಷನ್ಸ್ನ ಎದುರು ನೋಡ್ತಾ ಇರ್ತೀವಿ. ಇಮಿಡಿಯೇಟಾಗಿ ಯಾವುದೋ ಒಂದು ಫೇಲ್ಯೂರ್ ಆಯಿತು, ನಾವು ಅಂದ್ಕೊಂಡಾಗ ಏನೋ ಆಗಲಿಲ್ಲ, ತುಂಬ ಕಷ್ಟಪಡ್ತೀವಿ ಅದನ್ನು ಒಪ್ಕೊಳ್ಳೋಕ್ಕೆ. ಬಟ್ ಜೀವನದಲ್ಲಿ ನಾವು ಗೆಲ್ಲಬೇಕು ಅಂದರೆ ಸೋಲುಗಳನ್ನ ಮುಖ್ಯವಾಗಿ ತಗೊಳ್ಳೋದನ್ನು ಕಲಿಬೇಕು, ರೈಟ್? ಸೊ ಯಾವುದೇ ಸಂದರ್ಭ ಬರಲಿ, ದಯವಿಟ್ಟು ಎಲ್ಲ ಸಿಚುಯೇಷನ್ನ ಅಕ್ಸೆಪ್ಟ್ ಮಾಡಿ. ರಿಯಾಕ್ಟ್ ಇಟ್, ಅಕ್ಸೆಪ್ಟ್ ಇಟ್, ರೈಟ್? ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸೆಲ್ಫ್ ಬಿಲೀಫ್. ಭೂಮಿ ಮೇಲೆ
ನಮ್ಮನ್ನು ಬೇರೆಯವರು ನಂಬ್ತಾರೆ ಅನ್ನೋದಕ್ಕಿಂತ ನಮ್ಮನ್ನು ನಾವು ಎಷ್ಟು ನಂಬಿದ್ದೀವಿ, ನನ್ನ ಮೇಲೆ ನನಗೆಷ್ಟು ನಂಬಿಕೆ ಇದೆ ಅನ್ನೋದು ತುಂಬ ಮುಖ್ಯ. ಆದರೆ ಅನ್ಫಾರ್ಚುನೇಟ್ಲಿ ಪರಂಪರೆಯಲ್ಲಿ ಪುರಾಣದಲ್ಲಿ ನಾವು ಕೇಳೋದಾದರೆ ಆಂಜನೇಯ ಅವ್ರಿಗೇನೆ ಇವತ್ತು ನಾವು ಎಷ್ಟು ಪವರ್ಫುಲ್ ದೇವರು ಹನುಮಂತ ಅಂತ ಕರಿತೀವಿ. ಅವ್ರನ್ನ ನಿನ್ನಲ್ಲಿ ಇಷ್ಟು ಪವರ್ ಇದೆ ಅಂತ ಗೈಡ್ ಮಾಡಿ ಹೇಳಿದ್ದಕ್ಕೆ ಸಮುದ್ರ ಹಾರಕ್ಕಾಯಿತು. ಅಲ್ಲಿ ತನಕ ಅವ್ರಿಗೂ ಕೂಡ ಅವ್ರ ಮೇಲೆ ನಂಬಿಕೆ ಇರಲಿಲ್ಲ. ಇದು ಸಹಜವಾಗಿ ಅಂಥ ದೇವತೆಗಳಿಗೆ ಅಪ್ಲಿಕೇಬಲ್ ಆದಮೇಲೆ ನಮ್ಮಂಥವ್ರಿಗೆ ಅಲ್ವಾ. ಆದರೆ ಪ್ರತಿಯೊಬ್ಬರಿಗೂ ಅವರದೇ ಆದ ಪಾಸಿಟಿವಿಟಿ, ವೈಬ್ರೇಷನ್ಸ್, ಸ್ಟ್ರೆಂತ್, ಸ್ಟ್ಯಾಮಿನಾ ಎಲ್ಲ ಇರುತ್ತೆ. ಬಟ್ ನಾವು ಅದನ್ನು ಹೇಗೆ ಯುಟಿಲೈಸ್ ಮಾಡ್ತೀವಿ, ಅದ್ರ ಬಗ್ಗೆ ನನಗೆಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದು ಬಹಳ ಮ್ಯಾಟ್ರ್ ಆಗುತ್ತೆ. ಸೊ ಪ್ಲೀಸ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಬೇರೆಯವ್ರು ಯಾರೂ ಬಂದು ನಿಮ್ಮನ್ನು ನೋಡಿ ಎಸ್ ಯು ಬಿಲಾಂಗ್ಸ್ ಟು ದಿಸ್ ಗ್ರೇಡ್ A+, B+, A, B, ನಾಟ್ ಲೈಕ್ ದ್ಯಾಟ್. ಫಸ್ಟ್ ಯು ಬಿಲೀವ್ ಯುವರ್ ಸೆಲ್ಫ್. ಐ ಆಮ್ ದ ಬೆಸ್ಟ್. ಅದನ್ನು ಹೇಳೋದನ್ನು ಕಲಿಬೇಕು. ಅದನ್ನು ಸೆಲ್ಫ್ ಬಿಲೀವ್ ಅಂತ ಕರಿತೀವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಗುಡ್ ನಾಲೆಡ್ಜ್ ಆಫ್ ಎನಿ ಪರ್ಟಿಕ್ಯುಲರ್ ಫೀಲ್ಡ್. ಇದು ನಮ್ಮ ಇಂಡಿಯನ್ಸ್ಗೆ ತುಂಬ ಜನಕ್ಕೆ ಅಪ್ಲಿಕಬಲ್ ಆಗುವಂಥ ವಿಷಯ. ಸಹಜವಾಗಿ 99% ಆಫ್ ದ ಪೀಪಲ್ನ ನೀವು ಯಾರನ್ನೇ ಮಾತಾಡಿಸಿ, ನಿಂಗೆ ಹಾಡು ಹೇಳೋಕ್ಕೆ ಬರುತ್ತಾ? ಹ್ಞೂ ಬರುತ್ತೆ. ನಿಂಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಹ್ಞೂ ಬರುತ್ತೆ. ನಿನಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬರುತ್ತಾ? ಹ್ಞೂ ಬರುತ್ತೆ. ನಿನಗೆ ಏನಾದ್ರು ಒಂದು ಕಾನ್ಸೆಪ್ಟ್ ಹೇಳೋಕ್ಕೆ ಬರುತ್ತಾ? ಹ್ಞೂ ಬರುತ್ತೆ. ಆದರೆ ಹಾಡು ಹೇಳೋಕ್ಕೆ ಬರುತ್ತಾ ವಿತ್ ಎನಿ ಪರ್ಟಿಕ್ಯುಲರ್ ಫೀಲ್ಡ್? ಕ್ಲಾಸಿಕ್, ಕರ್ನಾಟಿಕ್? ಇಲ್ಲ, ಸಮ್ಹೌ ಐ ಕ್ಯಾನ್ ಮ್ಯಾನೇಜ್, ನಂಗೆ ಹಾಡು ಹೇಳೋಕ್ಕೆ ಬರುತ್ತೆ ಅಷ್ಟೇ, ಐ ಡಿ ನಾಟ್ ನೋ ಪರ್ಟಿಕ್ಯುಲರ್ಲಿ. ಅಡುಗೆ ಮಾಡೋಕ್ಕೆ ಬರುತ್ತಾ? ಹಾಂ ಮಾಡ್ತೀನಿ ಅವಾಗ ಇವಾಗ, ಬಟ್ ನಾಟ್ ಪರ್ಟಿಕ್ಯುಲರ್ಲಿ ಇದರಲ್ಲಿ ಸ್ಪೆಷಲೈಸೇಷನ್ ಇದ್ದೀನಿ. ಫೈನ್. ಹಾಗಿದ್ರೆ ಏನಾದ್ರು ಹೇಳ್ಕೊಡೋಕ್ಕೆ ಬರುತ್ತಾ? ಎಸ್ ಹೇಳ್ಕೊಡ್ತೀನಿ, ಬಟ್ ನಾಟ್ ಐ ಆಮ್ ಮಚ್ ಶ್ಯೂರ್ ಅಬೌಟ್ ದ್ಯಾಟ್. ಹೀಗೆ ಅನ್ನೋದೇ ಜಾಸ್ತಿ. ಅದರ ಅರ್ಥ ಏನು? ಯಾವ ವಿಷಯದ ಬಗ್ಗೆನೂ ಎಕ್ಸಾಕ್ಟಾಗಿ 100% ಕಲ್ತಿರೋದಿಲ್ಲ. ಎಲ್ಲ ಚೂರು ಅರ್ಧಂಬರ್ಧ. ಈ ಬೊಫೆ ಸಿಸ್ಟಮಲ್ಲಿ ಊಟ ಮಾಡೋದಕ್ಕೆ ಹೋದಾಗ ಇಲ್ಲೊಂಚೂರು ತಿಂತೀವಲ್ಲ, ಹಾಗೆ ಜೀವನದಲ್ಲೂ ಎಲ್ಲ ವಿಷಯದಲ್ಲೂ ಚೂರು ಕಲ್ತ್ಕೊಂಡಿರ್ತೀವಿ. ತುಂಬ ಒಳ್ಳೆ ಮಾತಿದೆ, ಗೊತ್ತಿರಬೇಕು. ಅರ್ಧಂಬರ್ಧ ತಿಳ್ಕೊಳ್ಳೋ ಬದಲು ಒಂದು ವಿಷಯ 100 ಅರ್ಧಂಬರ್ಧ ವಿಷಯಗಳನ್ನ ತಿಳ್ಕೊಳ್ಳೋ ಬದಲು ಒಂದು ಪರ್ಟಿಕ್ಯುಲರ್ ಆಗಿ 100% ವಿಷಯನ ತಿಳ್ಕೊಳ್ಳೋದು ತುಂಬ ಉತ್ತಮ, ರೈಟ್? ಇದಕ್ಕೆ ಇಂಗ್ಲೀಷಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಆ ಒಂದು ಇಂಗ್ಲೀಷ್ ಸ್ಟೇಟ್ಮೆಂಟ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಆ್ಯಂಡ್ ನೆಕ್ಸ್ಟ್, ಗ್ರ್ಯಾಟಿಟ್ಯೂಡ್. ವಾಟ್ ಈಸ್ ದಿಸ್ ಗ್ರ್ಯಾಟಿಟ್ಯೂಡ್? Of course, we should be very grateful that what we got, what we have, right? ಇಲ್ಲ ಅಂದವ್ರನ್ನ ನೋಡಿದಾಗ ನಮ್ಮ ಹತ್ರ ಇರೋದಕ್ಕೆ ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇದೆ ಅಂತ ಆಸೆ ಪಡೋದಕ್ಕಿಂತ ನನ್ನ ಹತ್ರ ಅದಿಲ್ಲ, ನನಗಿದು ಬೇಕಾಗಿತ್ತು, ಇದು ಚೆನ್ನಾಗಿಲ್ಲ, ನಾನು ಅದು ಅಂದ್ಕೊಂಡಿದ್ದೆ, ಇದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇದಿರಬಾರ್ದಿತ್ತು, ಇನ್ನೊಂದೇನೋ ಬೇಕಾಗಿತ್ತು ಒಪ್ಕೊಳ್ಳೋದಕ್ಕಿಂತ ಕಂಪ್ಲೇಂಟ್ ಮಾಡೋದೇ ಜಾಸ್ತಿ. ಬಟ್ ಅನ್ಫಾರ್ಚುನೇಟ್ಲಿ ದಯವಿಟ್ಟು ನಿಮಗೇನು ಸಿಕ್ಕಿದೆ ಅದಕ್ಕೆ ನಿಜವಾಗ್ಲೂ ಗ್ರೇಟ್ಫುಲ್ ಆಗಿರಿ. ಯಾಕೆ ಅಂದರೆ ನಮ್ಮ ಜೀವನ ಅದೆಷ್ಟೋ ಜನದ ಕನಸಾಗಿರುತ್ತೆ. ಬೈ ಗಾಡ್ ಗ್ರೇಸ್ ಇರೋದಕ್ಕೆ ಮನೆ, ಹಾಕೊಳ್ಳೋಕ್ಕೆ ಬಟ್ಟೆ, ತಿನ್ನೋದಕ್ಕೆ ಊಟ, ಒಳ್ಳೆ ಸುಂದರವಾದ ಬದುಕು, ಫ್ಯಾಮಿಲಿ ಎಲ್ಲವೂ ಇರುವಾಗ ಚಿಕ್ಕ ಪುಟ್ಟ ವಿಷಯಕ್ಕೆ ಇದಿಲ್ಲ ಅದಿಲ್ಲ, ಸ್ಟಾಪ್ ಕಂಪ್ಲೇನ್. Definitely stop complain. Just accept with a beautiful smile. Yes, thank you, I got this. For example, ಹೇಳೋದಾದರೆ ನಂಗೆ ಮಸಾಲೆ ದೋಸೆ ಬೇಕಾಗಿತ್ತು, ಅಮ್ಮ ಬಾಕ್ಸ್ಗೆ ಅನ್ನ ಸಾರು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ಕೊಳ್ಳೋ ಬದಲು, ರಿಗ್ರೆಟ್ ಫೀಲ್ ಮಾಡ್ಕೊಳ್ಳೋ ಬದಲು, ಬೇಜಾರು ಮಾಡ್ಕೊಳ್ಳೋ ಬದಲು, ಎಷ್ಟೊಂದು ಜನಕ್ಕೆ ಊಟನೇ ಇಲ್ಲ, ಆದರೆ ನನ್ನ ಬಾಕ್ಸಲ್ಲಿ ಅಮ್ಮ ಅನ್ನ ಸಾರು ಕೊಟ್ಟು ಕಳಿಸಿದ್ದಾರೆ. ಎಷ್ಟೊಂದು ಜನಕ್ಕೆ ಅಮ್ಮನೇ ಇಲ್ಲ, ಆದರೆ ನಮ್ಮಮ್ಮ ನನಗೆ ಊಟ ಕೊಟ್ಟಿದ್ದಾರೆ. ಹೌ ಬ್ಯೂಟಿಫುಲ್. ಲೈಫ್ ನೋಡೋ ಅಂಥ ವ್ಯೂ, ಆ ಆ್ಯಂಗಲ್ ತುಂಬ ಮ್ಯಾಟ್ರ್ ಆಗುತ್ತೆ.
ನೀವು ಕೂಡ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಯಾರಿಗೆ ಗ್ರೇಟ್ಫುಲ್ ಆಗಿದ್ದೀರಾ ಆ್ಯಂಡ್ ಯಾರಿಗೆ ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ ಅಂತ ಹೇಳಿ. ಯಾಕೆ ಅಂದರೆ ಜನ್ಮ ಕೊಟ್ಟಿರೋ ತಂದೆ ತಾಯಿಗೆ ಗ್ರ್ಯಾಟಿಟ್ಯೂಡ್ ಹೇಳಲೇಬೇಕು. ರಾತ್ರಿ ಮಲಗಿದ್ದೀವಿ, ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ದೇವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಹೇಳಲೇಬೇಕು. ಆ್ಯಂಡ್ ನಮ್ಮನ್ನು ಸಪೋರ್ಟ್ ಮಾಡುವಂಥ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಯಾರೆಲ್ಲ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಅವರೆಲ್ಲರಿಗೂ ಕೂಡ ಗ್ರ್ಯಾಟಿಟ್ಯೂಡ್. ತಿನ್ನೋ ಪ್ರತಿಯೊಂದು ತುತ್ತು ಅನ್ನಕ್ಕೂ ಕೂಡ ಖಂಡಿತವಾಗ್ಲೂ ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಯಾವ ವ್ಯಕ್ತಿಗೆ ಗ್ರ್ಯಾಟಿಟ್ಯೂಡ್ ಮೈಂಡ್ಸೆಟ್ ಇರುತ್ತೆ ಅವನಿಗೆ ಭಗವಂತ, ನಾವು ಒಂದು ಗ್ರ್ಯಾಟಿಟ್ಯೂಡ್ನ ಮನಸಾರೆ ಹೇಳಿದ್ರೆ ಭಗವಂತ 100 ಆಶೀರ್ವಾದ ಮಾಡ್ತಾರೆ. ಸೊ ಪ್ಲೀಸ್ ಸ್ಟಾಪ್ ಕಂಪ್ಲೇನ್ ಆ್ಯಂಡ್ ಬಿ ಗ್ರೇಟ್ಫುಲ್. ಎಸ್. ದೆನ್ ನೆಕ್ಸ್ಟ್, ಬ್ರಾಡ್ ಮೈಂಡ್ಸೆಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನ್ಯಾರೋ ಮೈಂಡ್ಸೆಟ್ ಅಂದರೆ ಏನು, ಬ್ರಾಡ್ ಮೈಂಡ್ಸೆಟ್ ಅಂದರೆ ಏನು, ರೈಟ್? ನ್ಯಾರೋ ಮೈಂಡ್ಸೆಟ್ ಅಂದರೆ ಏನಪ್ಪ? ಈಗ ಯಾವುದೋ ಒಂದು ವಿಷಯನ ಅಥವಾ ಯಾವುದೋ ಒಂದು ಹೊಸ ಕಲಿಕೆನ ನಾನು ಕಲಿಯೋಕ್ಕೆ ಹೋಗ್ತಾ ಇರ್ತೀನಿ. ಫಸ್ಟ್ ಟೈಮ್ ನಾನು ಅದರಲ್ಲಿ ಫೇಲ್ ಆಗಿಬಿಟ್ಟೆ ಅಷ್ಟೆ. ಇದು ಚೆನ್ನಾಗಿಲ್ಲ, ಇದು ನನಗೆ ಆಗಲಿಲ್ಲ, ಅದೇನು ನಂಗೆ ಸಪೋರ್ಟ್ ಮಾಡಲಿಲ್ಲ. ಅದೇ ವಿಷಯನ ಬೇರೆ ಇನ್ನೊಬ್ಬ ಯಾರೋ ವ್ಯಕ್ತಿ ಮಾಡಿ ಅದರಲ್ಲಿ ಸಕ್ಸಸ್ ಆದಾಗ, ಅದೆಲ್ಲ ಗಿಮ್ಮಿಕ್, ಅದೆಲ್ಲ ಲಕ್ಕು, ಹುಡ್ದನೆಗೆ ಪಟ್ಕೊಂಡು ಬಂದಿರಬೇಕು. ಯು ಜಸ್ಟ್ ಫೈಂಡ್ ದ ಡಿಫ್ರೆನ್ಸಸ್, ನ್ಯಾರೋ ಆ್ಯಂಡ್ ಬ್ರಾಡ್ ಮೈಂಡ್ಸೆಟ್. ನನಗಾಗಲಿಲ್ಲ ಅಂದರೆ ಕಾರಣ ಏನು, ನಾನು ಅದನ್ನು ಹೇಗೆ ಓವರ್ಕಮ್ ಆಗಬೇಕು, ಅದರಲ್ಲಿ ನಾನು ಇನ್ನೇನು ನನ್ನನ್ನು ನಾನು ರೆಕ್ಟಿಫೈ ಮಾಡಿಕೊಂಡ್ರೆ ಅದರಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಬ್ರಾಡ್ ಮೈಂಡ್ಸೆಟ್. ನನಗಾಗಿಲ್ಲ, ಅವ್ನಿಗಾಯಿತು ಅಂದರೆ ಅವ್ನಿಗೇನೋ ಲಕ್ ಇರಬೇಕು, ಇನ್ಯಾರೋ ಸಪೋರ್ಟ್ ಮಾಡಿದ್ರು, ಇನ್ನೇನೋ ಗಿಮಿಕ್ ಮಾಡಿದ್ರು. ಡೋಂಟ್ ವಾಂಟ್ ದ್ಯಾಟ್. ಪ್ಲೀಸ್ accept everything with a very big broad mindset. ಯಾಕೆ ಅಂದರೆ ಕಾರಣ ಇಲ್ಲದೆ, ಕರ್ತೃ ಇಲ್ಲದೆ ಭೂಮಿ ಮೇಲೆ ಏನೂ ಆಗಲ್ಲ. ವಿಶಾಲವಾದ ಮನೋಭಾವನೆಯಿಂದ ಎಲ್ಲವನ್ನು ಒಪ್ಕೊಳ್ಳಿ, ಎಲ್ಲವನ್ನು ಪ್ರೀತಿಸಿ, ಎಲ್ಲವನ್ನು ಗೌರವಿಸಿ. ಯಾಕೆ ಅಂದರೆ ಭಗವಾನ್ ಬುದ್ಧ ಹೇಳ್ತಾರೆ, ಹಿಂದೆ ಆಗಿದ್ದು ಒಳ್ಳೆಯದಕ್ಕೆ, ಈಗ ಆಗ್ತಾ ಇರೋದು ಒಳ್ಳೆಯದಕ್ಕೆ, ಹಾಗೆ ಮುಂದೆ ಆಗೋದು ಕೂಡ ತುಂಬ ಒಳ್ಳೆಯದಕ್ಕೆ ಅಂತ. ದೆನ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಾವು ಚೆನ್ನಾಗಿದ್ದರೆ ನಾವು ಯಾರನ್ನ ಬೇಕಂದ್ರೂ ನೋಡ್ಕೋಬೋದು ಅಲ್ವಾ? ಸೊ ಆರೋಗ್ಯವೇ ಭಾಗ್ಯ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಮ್ಯಾನೇಜಿಂಗ್ ವೆಲ್ತ್ ವೆರಿ ಇಂಪಾರ್ಟೆಂಟ್. 100 ರೂಪೀಸ್ ಇದೆ, ಕಮಾನ್ ಇವತ್ತೇ ಖರ್ಚು ಮಾಡಿಬಿಡೋಣ. ನನ್ನ ಹತ್ರ ದುಡ್ಡೇ ಇಲ್ಲ, ಬೇಜಾರು ಮಾಡಿಕೊಂಡು ನಾನು ಅವಾಗ ದುಡ್ಡು ಎತ್ತಿಟ್ಕೋಬೇಕಿತ್ತು ಅನ್ನೋ ಬದಲಿಗೆ, ದುಡ್ಡಿದ್ದಾಗ ಖಂಡಿತ ನಿಮ್ಮ ಎಂಟರ್ಟೈನ್ಮೆಂಟ್ ಪರ್ಪಸ್ಗೂ ಯೂಸ್ ಮಾಡಿ, ಸೇವಿಂಗ್ಸ್ ಕೂಡ ಮಾಡಿ, ಇನ್ವೆಸ್ಟ್ ಕೂಡ ಮಾಡಿ. ಯಾಕಂದರೆ ದುಡ್ಡು ಗಳಿಸೋದು ಅಥವಾ ಅರ್ನ್ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ದುಡ್ಡನ್ನು ಸೇವ್ ಮಾಡೋದು, ದುಡ್ಡನ್ನು ಸೆಕ್ಯೂರ್ ಮಾಡೋದು, ಹಾಗೆ ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಸೈಮಲ್ಟೇನಿಯಸ್ಲಿ ನಮಗೋಸ್ಕರ ನಾವು ದುಡ್ಡನ್ನು ಖರ್ಚು ಮಾಡೋದು ಕೂಡ ಇಂಪಾರ್ಟೆಂಟ್. ಬಟ್ ಆ 3 ವಿಷಯದ ಬಗ್ಗೆ ಪ್ರೊಪೋರ್ಷ್ನಾಲಿಟಿ ಎಲ್ಲ ವ್ಯಕ್ತಿಗೂ ಗೊತ್ತಿರಬೇಕು. ಹಾಗಾಗಿ ಮ್ಯಾನೇಜಿಂಗ್ ವೆಲ್ತ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬೇಸಿಕ್ ಸ್ಕಿಲ್ಸ್ ಇನ್ ಯುವರ್ ಲೈಫ್. ಮೇಕಿಂಗ್ ಟ್ರೂ ಫ್ರೆಂಡ್ಸ್. ಒನ್ ಟ್ರೂ ಫ್ರೆಂಡ್ ಈಸ್ more than enough 100 fake friends rather than 100 fake friends. ಯಾಕೆಂದರೆ 100 ಜನ ಸುಮ್ಮನೆ ಬೇಡದಿರೋ ಅಂತಹ ನಾಮಕಾವಸ್ಥೆಗೆ ಸ್ನೇಹಿತರನ್ನು ಇಟ್ಕೊಳ್ಳೋ ಬದಲು ಒಬ್ಬ ಒಳ್ಳೆ ಸ್ನೇಹಿತ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ್ಯಂಡ್ ತುಂಬ ಇನ್ನೊಂದು ಮಾತು ಹೇಳ್ತಾರೆ, 100 ಜನ ತಲೆ ಇಲ್ಲದಿರೋ ಅಥವಾ ಉಪಯೋಗಕ್ಕೆ ಬರದಿರೋ ಸ್ನೇಹಿತರನ್ನ ಇಟ್ಕೊಳ್ಳೋ ಬದಲು ಒಂದು ಬುಕ್ ನಮ್ಮ ಕೈಲಿದ್ರೆ ಸಾಕು ಅಂತ. ಎಷ್ಟು ಸತ್ಯ ಅಲ್ವಾ? ಇದ್ದಾಗ ತಿಂದು ಹೋಗುವಂತಹ ಸ್ನೇಹಿತರ ಬದಲು ನಮ್ಮ ಹತ್ರ ಇದ್ದಾಗೂ ಇಲ್ಲದೇ ಇರುವಾಗಲೂ ನಮ್ಮ ಒಳಿತಿಗಾಗಿ ನಮ್ಮ ಮುಂದೆನೂ ಹಾಗೂ ನಮ್ಮ ಹಿಂದೆನೂ ಒಳ್ಳೆಯದನ್ನೇ ಮಾತಾಡುವಂಥ, ನಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡುವಂಥ ಸ್ನೇಹಿತನ ನಿಜವಾದ ಸ್ನೇಹಿತ. ಸೊ ಖಂಡಿತ ಯಾರಿಗೆಲ್ಲ ಅಂಥ ಟ್ರೂ ಫ್ರೆಂಡ್ಸ್ ಇದ್ದಾರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಿಜವಾಗ್ಲೂ ಅಂಥ ಸ್ನೇಹಿತರು ಇರೋದಕ್ಕೂ ಕೂಡ ಅದೃಷ್ಟ ಮಾಡಿರಬೇಕು. ಸೊ ಮೇಕ್ ಟ್ರೂ ಫ್ರೆಂಡ್ಸ್. ದೆನ್ ಹ್ಯಾಂಡ್ಲಿಂಗ್ ಫೇಲ್ಯೂರ್ಸ್ ಆ್ಯಂಡ್ ಹಾರ್ಟ್ ಬ್ರೇಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಹಜವಾಗಿ ಮನುಷ್ಯರಾಗಿರೋ ನಾವು ಎಲ್ಲವೂ ನನಗೆ ಬೆಸ್ಟೇ ಬೇಕು ಅಂತ ಯೋಚನೆ ಮಾಡ್ತೀವಿ. ಸಕ್ಸಸ್ ಎಲ್ಲ ನನಗೆ ಸಿಗಬೇಕು,
ಒಳ್ಳೆಯದೆಲ್ಲ ನನಗೆ ಆಗಬೇಕು, ಅಷ್ಟು ನನಗೆ ಬೇಕು. ಬಟ್ ಹೌ ಕಮ್? ಲೈಫ್ ಈಸ್ ಅ ಸೈಕಲ್. ರಾತ್ರಿ ಆದಮೇಲೆ ಬೆಳಗ್ಗೆ ಬರಲೇಬೇಕು, ಬೆಳಗಾದಮೇಲೆ ರಾತ್ರಿ ಆಗಲೇಬೇಕು. ಇಟ್ಸ್ ಅ ಲೈಫ್ ಸೈಕಲ್, ರೈಟ್? ಸೊ ಹಾಗಾಗಿ ಯಾವುದೇ ಫೇಲ್ಯೂರ್ಸ್ ಆಗಲಿ, ಯಾವುದೇ ಹಾರ್ಟ್ ಬ್ರೇಕ್ಸ್ ಆಗಲಿ, ಏನೇ ಆದರೂ ಕೂಡ ವಿತ್ ಬಿಗ್ ಸ್ಮೈಲ್, ಆ್ಯಸ್ ಐ ಸೆಡ್, ಒಂದು ದೊಡ್ಡ ಸ್ಮೈಲಿಂದ, ಹೇಗೆ ಅಂದರೆ ಬರೋ ಕಷ್ಟ ಕೂಡ ನಿಮ್ಮ ಮುಖದ ಮೇಲಿರೋ ನಗು ನೋಡಿ ಹೊರಟೋಗಬೇಕು. ಸೊ ಹಾಗೆ ಪ್ರತಿಯೊಂದು ಫೇಲ್ಯೂರ್ಸ್ನೇ ಆಗಲಿ, ಹಾರ್ಟ್ ಬ್ರೇಕ್ಸ್ನೇ ಆಗಲಿ, ಒಂದು ಒಳ್ಳೆ ನಗುವಿಂದ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ನಿಮ್ಮ ಮುಖದ ಮೇಲೆ ಒಂದು 10 ನಿಮಿಷ ಒಂದೊಳ್ಳೆ ಕಾನ್ಫಿಡೆನ್ಸ್ ಆ್ಯಂಡ್ ನಿಮ್ಮ ಮನಸ್ಸಿನಲ್ಲಿ ಎಸ್, ಈ ಸ್ಕಿಲ್ ನಾನು ಬೆಳೆಸ್ಕೊಳ್ಳೇಬೇಕು ಅನ್ನೋ ಒಂದು ಆ ಕಾನ್ಫಿಡೆನ್ಸ್ನ ತರ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ, ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು, ಹಾಗೆ ಲೈಕ್ ಮಾಡೋದನ್ನು, ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನು. ಯಾಕಂದರೆ ನಾನು ನಿಮ್ಮ ಕಮೆಂಟ್ಸ್ಗೆ ಕಾಯ್ತಾ ಇರ್ತೀನಿ. ನಿಮ್ಮ ಪ್ರತಿಯೊಂದು ಮಾತು ತುಂಬ ಮುಖ್ಯ. ಸೊ ಆ್ಯಂಡ್ ನೆಕ್ಸ್ಟ್ ಬೇರೆ ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಅದು ತುಂಬ ಒಂದು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುತ್ತೆ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಕೀಪ್ ಸಪೋರ್ಟ್. ಥ್ಯಾಂಕ್ ಯು.